ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಪಿಸೋಡ್ 49ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನಾನು ಇಂಟರ್ವ್ಯೂಗೆ ಒಪ್ಕೊಂಡಿದ್ಕೆ ನಾನು ಅವ್ರ ತಂದೆ ಫುಲ್ಲು ಖುಷಿ ಪಡ್ತಿರ್ತಾರೆ. ಇಲ್ಲಿ ಅವರು ಹೇಳ್ತಿರ್ತಾರೆ, ಸರಿ ಹಾಗಾದ್ರೆ ಮನೆ ಹತ್ರ ಎಲ್ಲ ರಿಪೋರ್ಟರ್ಸ್ನು ಬರೋದಕ್ಕೆ ಹೇಳ್ತೀನಿ. ಅದಕ್ಕೆ ನಾನು ಕೂಡ ಹೇಳ್ತಿರ್ತಾಳೆ, ನಾನು ಇಂಟರ್ವ್ಯೂ ಕೊಡ್ತೀನಿ ಅಂತ ಹೇಳ್ದೆ. ಆದ್ರೆ ದೀಕ್ಷಿತ್ ಮೆನ್ಷನ್ ಹತ್ರ ಅಲ್ಲ, ಸಾನ್ ವೆಲಿಲಿ. ಇಲ್ಲಿ ನೇನ ಅವ್ರ ತಂದೆಗೆ ಸ್ವಲ್ಪ ಕೋಪ ಬಂದ್ಬಿಡುತ್ತೆ. ಇಲ್ಲಿ ಅವರು ನೇನ ಅಂತ ಫುಲ್ಲು ಕೋಪದಲ್ಲಿ ಹೇಳ್ತಾರೆ. ಆಮೇಲೆ ಅವರೇ ಸಮಾಧಾನ ಮಾಡ್ಕೊಂಡು ಹೇಳ್ತಿರ್ತಾರೆ, ನೀನು ಏನ್ ಮಾಡ್ತಾ ಇದೀಯಾ, ನೀನು ಯಾಕೆ ಈ ತರ ಮಾಡ್ತಾ ಇದೀಯಾ, ನೀನು ನಮ್ಮ ಫ್ಯಾಮಿಲಿ ಮೆಂಬರು, ಇಂಟರ್ವ್ಯೂ ನಡೆದ್ರೆ ಅದು ನಮ್ಮ ಮನೇಲೆ ನಡಿಬೇಕು. ನಾನು ಅವ್ರ ತಾಯಿ ಕೂಡ ಹೇಳ್ತಿರ್ತಾರೆ, ಹೌದು ಮಗ್ಳೆ, ನೀನು ನಮ್ಮ ಫ್ಯಾಮಿಲಿ ಮೆಂಬರು, ಅದು ಅಲ್ದಲೆ ನೀನು ಬ್ಲೂಮಿಂಗ್ ಸಿಟಿಯ ಟಾಪರು, ಸಾನ್ ವ್ಯಾಲಿಲಿ ಇಂಟರ್ವ್ಯೂ ಕೊಡೋದ್ರಲ್ಲಿ ಏನ್ ಮೀನಿಂಗ್ ಇದೆ ಹೇಳು ಅಂತ ಕೇಳ್ತಿರ್ತಾರೆ. ನೇನ ಹೇಳ್ತಿರ್ತಾಳೆ, ಓಕೆ ನಿಮ್ಗೆ ಬರಕ್ ಇಷ್ಟ ಇಲ್ಲ ಅಂದ್ರೆ ಬರ್ಬೇಡಿ ಬಿಡಿ, ನಾನು ಒಬ್ಳೆ ಇಂಟರ್ವ್ಯೂ ಕೊಡ್ತೀನಿ. ಈ ಮಂದ ಕೇಳಿದ ತಕ್ಷಣ ಪಟ್ಟ ಅಂತ ನೇನ ಅವ್ರ ತಂದೆ ಇರು ಅಂತ ಹೇಳ್ತಿರ್ತಾರೆ. ಇಲ್ಲಿ ನೇನ ಅಂತೂ ಫುಲ್ ಮಜಾ ತಗೋತಿರ್ತಾಳೆ. ಇಲ್ಲಿ ಅವಳು ರಿತು ಜೊತೆ ಕೂತ್ಕೊಂಡು ನಗ್ತಿರ್ತಾಳೆ. ನಾನು ಅವ್ರ ತಂದೆ ಹೇಳ್ತಿರ್ತಾರೆ, ಸರಿ ಆಯ್ತು, ನಾವೆಲ್ಲರೂ ಸಾನ್ ವ್ಯಾಲಿಗೆ ಬರ್ತೀವಿ, ಇಂಟರ್ವ್ಯೂನ ಅಲ್ಲೇ ಕೊಡೋಣ, ನಾನು ಈಗಲೇ ಫ್ಲೈಟ್ ನ ಎಲ್ಲರಿಗೂ ಬುಕ್ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ. ನಾನು ಈಗಲೇ ಫ್ಲೈಟ್ಸ್ ನ ಬುಕ್ ಮಾಡ್ತಾ ಇದೀನಿ, ಎಲ್ಲರೂ ಹೊರಡ್ತಾ ಇದೀವಿ ಅಂತ ಹೇಳ್ತಾರೆ. ಇಲ್ಲಿ ಅವರು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಹೇಳ್ತಿರ್ತಾರೆ, ಎಲ್ಲರೂ ಎದ್ದೊಳಿ, ಬೇಗ ಬೇಗ ಪ್ಯಾಕ್ ಮಾಡ್ಕೊಳ್ಳಿ, ನಾವೆಲ್ಲರೂ ಸಾನ್ ವ್ಯಾಲಿಗೆ ಹೋಗ್ತಿದೀವಿ, ಟೈಮ್ ಇಲ್ಲ. ಇಲ್ಲಿ ಜಿಯಾನ್ ಎದ್ಬಿಟ್ಟು ಹೇಳ್ತಿರ್ತಾಳೆ, ಅಪ್ಪ ಅಕ್ಕ ತುಂಬಾ ಓವರ್ ಆಗಿ ಆಡ್ತಿದ್ದಾಳೆ, ಯಾರೋ ಅವ್ರ ಸ್ವಂತ ಫ್ಯಾಮಿಲಿನ ಅಷ್ಟು ದೂರ ಕರೆಸ್ಕೋತಾರೆ, ಅಕ್ಕ ಇದನ್ನೆಲ್ಲ ಬೇಕು ಅಂತಾನೆ ಮಾಡ್ತಿರೋದು, ಅವಳು ನಮ್ಮನ್ನ ಇನ್ಸಲ್ಟ್ ಮಾಡ್ಬೇಕು ಅಂತ ಈ ತರ ಅವಮಾನ ಮಾಡ್ತಿರೋದು. ನಿಮ್ಮನ್ನ ಕೇಳಿ ನೇನ ಅವ್ರ ತಂದೆಗೆ ಕೋಪ ಬಂದ್ಬಿಡುತ್ತೆ. ಸಾಕು ನಿಂದು ಈ ನಾನ್ ಸೆನ್ಸ್ ಟಾಕ್ಸ್ ನ ಇಲ್ಲಿಗೆ ನಿಲ್ಸು, ನೇನ ಮುಂದೆ ಈ ತರ ಎಲ್ಲ ನಾನ್ ಸೆನ್ಸ್ ಆಗಿ ಮಾತಾಡ್ಬೇಡ ಅಂತ ಹೇಳ್ತಿರ್ತಾರೆ. ನೇನ ಅವ್ರ ತಂದೆ ಜಿಯಾಗೆ ಯಾವತ್ತೂ ಬೈದಿರಲ್ಲ. ಇಲ್ಲಿ ಅದಕ್ಕೆ ಅವಳು ಫುಲ್ ಶಾಕ್ ಆಗ್ಬಿಟ್ಟಿರ್ತಾಳೆ. ಆಮೇಲೆ ಅವಳು ಅಳು ಮುಖ ಮಾಡ್ಕೊಂಡು ಕೇಳ್ತಿರ್ತಾಳೆ, ಅಪ್ಪ ನೀವು ನನ್ಗೆ ಬೈತಾ ಇದ್ದೀರಾ ಅಂತ. ಇಲ್ಲಿ ಅದಕ್ಕೆ ನೇನ ಅವ್ರ ತಂದೆ ಹೇಳ್ತಿರ್ತಾರೆ, ನೇನ ಇವಾಗ ಸಿಟಿಯ ಟಾಪ್ ಸ್ಕಾಲರು, ಇದು ಪೂರ್ತಿ ನಮ್ ಖಾನ್ದಾನ್ಗೆ ಹೆಮ್ಮೆ ಪಡುವಂತ ವಿಷಯ, ನಿಂಗೆ ಗೊತ್ತಾ ಇದರಿಂದ ಎಷ್ಟು ಲಾಭ ಆಗುತ್ತೆ ನಮ್ಗೆ ಅಂತ. ಇಷ್ಟ ಲಾಭದ ಮುಂದೆ ಸ್ವಲ್ಪ ಕಷ್ಟಪಟ್ರೆ ಅದ್ರಲ್ಲಿ ಏನ್ ತೊಂದ್ರೆ ಇದೆ ಹೇಳು ಅಂತ ಕೋಪದಲ್ಲಿ ಹೇಳ್ತಿರ್ತಾರೆ. ಅದಕ್ಕೆ ಜಿಯಾ ಅಳ್ತಾ ಅವ್ರ ಅಮ್ಮನ ಹತ್ರ, ಅಮ್ಮ ಅಪ್ಪ ನನ್ನ ಬೈತಿದ್ದಾರೆ ಅಂತ ಹೇಳ್ತಿರ್ತಾಳೆ. ಆಗ ನಾನು ಅವ್ರ ತಾಯಿ ಹೇಳ್ತಿರ್ತಾರೆ, ಜಿಯಾ ಈ ಆಪರ್ಚುನಿಟಿನ ನಿಮ್ ತಂದೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಪಡ್ತಾ ಇಲ್ಲ, ಇದು ನಮ್ ಫ್ಯಾಮಿಲಿ ರೆಪ್ಯುಟೇಷನ್ಗೆ ತುಂಬಾ ಒಳ್ಳೇದು, ನೀನು ತಲೆ ಕೆಡ್ಸ್ಕೋಬೇಡ, ನಾವು ನಿನ್ಗೂ ಕೂಡ ಪಾರ್ಟಿನ ಆರ್ಗನೈಸ್ ಮಾಡ್ತೀವಿ, ಹೋಗು ಈಗ ರೆಡಿಯಾಗಿ ಬಟ್ಟೆನ ಪ್ಯಾಕ್ ಮಾಡ್ಕೋ. ಇಲ್ಲಿ ಅದಕ್ಕೆ ಜಿಯಾ ಮಗು ತರ ಆಟ ಮಾಡ್ತಾ ನಾನ್ ಬರಲ್ಲ ಅಂತ ಹೇಳ್ತಾಳೆ. ಇಲ್ಲಿ ಅದಕ್ಕೆ ನಾನು ಅವ್ರ ತಂದೆ ಬರ್ಲಿಲ್ಲ ಅಂದ್ರೆ ಒಬ್ಳೆ ಮನೇಲೇ ಇರು. ಈ ಮಂದ ಕೇಳಿ ಜಿಯಾ ಅಳ್ತಾ ಇರ್ತಾಳೆ. ಆಮೇಲೆ ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ನನ್ ಮಾಮ್ ಡ್ಯಾಡ್ ಯಾವತ್ತೂ ನನ್ನ ಹತ್ರ ಈ ತರ ಎಲ್ಲ ಬಿಹೇವಿಯರ್ ಮಾಡಿರ್ಲಿಲ್ಲ, ಇದೆಲ್ಲ ಆ ಡಬ್ಬ ನೇನಿಂದಾನೇ ಆಗ್ತಿರೋದು ಅಂತ ಅವಳು ಅಳ್ತಿರ್ತಾಳೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.